ಆಮೇಲೆ ಸಿಗ್ತೀನಿ ಬಾಯ್. ಆ್ಯಕ್ಚುಲಿ ಗೈಸ್ ನನಗೆ ಇವತ್ತು ಕಾಲೇಜ್ಗೆ ಹೋಗೋಕ್ಕೆ ಮೂಡಿಲ್ಲ ಬಿಕಾಸ್ ಮಮ್ಮಿಗೆ ಹುಷಾರಿಲ್ಲ. ಹೋಗಲ್ಲ ಅಂತ ಹೇಳ್ತಾ ಇದ್ದೆ ನಮಗೆ. ನಮ್ಮ ಇಟ್ಸ್ ಓಕೆ, ಅಟೆಂಡೆನ್ಸ್ ಆಲ್ರೆಡಿ ಎಷ್ಟೊಂದು ರಜೆ ಆಗಿಬಿಟ್ಟಿದೆ, ಅಟೆಂಡೆನ್ಸ್ ಇಂಪಾರ್ಟೆಂಟ್ ಹೋಗು ಅಂತ ಹೇಳ್ಬಿಟ್ಟು ಕಳಿಸ್ತಿದ್ದಾರೆ. ನಾನು ಹೋಗ್ತಿದ್ದೀನಿ, ಆಲ್ರೆಡಿ 10 ರಜೆ ಆಗಿಬಿಟ್ಟಿದೆ ಗೈಸ್ 2 ತಿಂಗಳಲ್ಲಿ. ಸೊ ಅದಕ್ಕೆ ಬನ್ನಿ ಹೋಗೋಣ, ಹೆಂಗೆ ಬೇಕು ನೋಡಿ ಅಷ್ಟೇ, ದೇವ್ರು ನೋಡಿಸಿರ್ಬೇಕು. ಹಲೋ ಗೈಸ್, ಬಸ್ ಇರ್ತಿದ್ದೀನಿ, ಸಡನ್ನ ಬರ್ತಾಳಂತೆ ಅಂದು ನಾನು ಬರ್ತೀನಿ ವೆಯ್ಟ್ ಮಾಡು ಅಂತ. ಸೊ ಅವಳಿಗೋಸ್ಕರ ಕುತ್ಕೊಂಡು ವೆಯ್ಟ್ ಮಾಡ್ತಾ ಎಷ್ಟೊತ್ತಿಗೆ ಬರ್ತಾಳೆ ಗೊತ್ತಿಲ್ಲ. ಕಾಲ್ ಮಾಡಿ ಕೇಳಬೇಕು, ಇಲ್ಲಿ ಕಾಲ್ ಮಾಡ್ಬೇಕು ನಿಮಗೆ ಎಲ್ಲಿದ್ದಾಳೆ. A few moments later. ಗೈಸ್ ಕಾಲ್ ಮಾಡಿದ್ದೆ, ಒಂದು 5 to 10 minutes ಬರ್ತಿದ್ದೀನಿ ಅಂದು. ಸೊ ಬನ್ನಿ ಕಾರಣ ಅವಳಿಗೋಸ್ಕರ 5-10 minutes ಅಲ್ಲ, ಇಟ್ಸ್ ಓಕೆ, ಫ್ರೆಂಡ್ಗೋಸ್ಕರ ಇಷ್ಟು ಮಾಡ್ತೀನಿ, ಕಾಯೋಣ 5-10 minutes. ಬಂದು ನಾನು 2 minutes ಆಯಿತು, ನಾನು ಬಸ್ ಇಳಿದು 2 minutes ಆಯಿತು. ಅವಳು ಇನ್ನೊಂದು 5-10 minutes ಅಂತಿದ್ದಾಳೆ, ನೋಡೋಣ, ವೆಯ್ಟ್ ಮಾಡೋಣ ಬನ್ನಿ. ಗೈಸ್ ಫೈನಲಿ ಗಗನ ಬಂದು, ಎಲ್ಲಪ್ಪ ಇನ್ನೂ ಬಸ್ಸೇ ಇಳಿಲಿಲ್ಲ, ಅಲ್ಲಿ ಬಂದು ನೋಡಿ ಗೈಸ್. ಇಷ್ಟೊತ್ತವರೆಗೂ ಕಾಯ್ದಿದ್ದಕ್ಕೆ ಇವಾಗ ಬಂದು ಗೈಸ್. ಲೇಟ್ ಆಗೋಯ್ತೆ, ಏನು ಮಾಡೋಣ, ಫೋನ್ ಏನು ಮಾಡೋದೀಗ ಅಷ್ಟೇ. ಬಾಯ್ ಗೈಸ್, ಆಮೇಲೆ ಸಿಗ್ತೀನಿ, ಕಾಲೇಜಿಂದ ಬರ್ಬೇಕಾದ್ರೆ ಸಿಗ್ತೀನಿ. ಬಾಯ್ ಬಾಯ್. One eternity later. ಕಾಲೇಜ್ ಮುಗೀತು ಗೈಸ್, ಇವತ್ತು ಚೆನ್ನಾಗಿತ್ತು, ಅರ್ಧ ದಿನ ಚೆನ್ನಾಗಿರಲಿಲ್ಲ, ಬಟ್ ಇನ್ನು ಹಾಫ್ ಡೇ ವಿ ಎಂಜಾಯ್ಡ್ ವೆರಿ ಮಚ್, ಎಲ್ಲ ನಮ್ಮ ಗುರುಗಳಿಂದ. ಒಳ್ಳೇದಾಗಲಿ. ನಾವು ಶಿಷ್ಯರು, ಇವರು ಗುರುಗಳು, ಅದೊಂದೇ ಬರುತ್ತೆ, ಅದೊಂದೇ ಹೇಳೋದು ಗುರುಗಳು, ಇನ್ನೇನು ಹೇಳುವುದಿಲ್ಲ ನಮ್ಮ ಗುರುಗಳು ಅಷ್ಟೇ. ಫೈನಲಿ ಬಸ್ ಇಳಿದು ಬಿಟ್ಟು ಇವಾಗ ನಡ್ಕೊಂಡು ಬರ್ತಾ ಇದ್ದೀನಿ ಮನೆ ಹತ್ರ. ಗಿರೀಶ್ನಲ್ಲಿ ಬಸ್ ಇಳಿದ್ರು, ಇನ್ನು ಅವಳು ಮನೆಗೆ ಹೋಗಿರಲ್ಲ, ಅವಳು ನಿಧಾನ ಹೋಗೋದು. ಬನ್ನಿ ಮನೆಗೆ ಹೋಗಿ ಬನ್ನಿ ಮನೆಗೆ ಹೋಗೋಣ ಆಮೇಲೆ. ಗೈಸ್ ಇನ್ನೂ ಮನೆಗೆ ಹೋಗಿಲ್ಲ, ಮಮ್ಮಿ ಏನೋ ಗ್ರೋಸರಿ ತೊಗೋಬೇಕಂತ ಮನೆಗೆ, ಸೊ ಇನ್ನೂ ಇಲ್ಲೇ ಇದ್ದೀವಿ. ಗೈಸ್ ಮನೆಗೆ ಹೋಗಿ ಫ್ರೆಶಪ್ಪಾಗಿ ಊಟ ಮಾಡಿ ಸ್ವಲ್ಪ ಫ್ರೆಶ್ ತಗೋಬೇಕು, ಆಮೇಲೆ ನೋಟ್ಸ್ ಬರ್ತೀವಿ. One eternity later. ಗೈಸ್ ಅಂಗಡಿಗೆ ಹೋಗ್ತಾ ಇದೆ, ಅದಕ್ಕೆ ಹಂಗೆ ವ್ಲಾಗ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಲೈಟ್ ಚಾರ್ಜ್ ಮಾಡಿ ಹೋಗ್ಬೇಕು ಗೈಸ್, ಏನೂ ಕೆಲಸಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಆಮೇಲೆ ಗೈಸ್ ನಾನು ಗಗನ ಚಾಲೆಂಜ್ ವಿಡಿಯೋ ಮಾಡೋಣ ಅಂತಿದ್ದೀವಿ, ಬಟ್ ಸೇಯಿಂಗ್ ಎಸ್ ಚಾಲೆಂಜ್ ಮಾಡೋಣ, ಸೇಯಿಂಗ್ ಎಸ್, ಬಟ್ ಯಾರು ಫಸ್ಟ್ ಮಾಡೋದು ಅಂತ ಕನ್ಫ್ಯೂಷನ್. ಸೇಯಿಂಗ್ ಎಷ್ಟು ಯಶಸ್ವಿ ಫಸ್ಟೇ ಇಲ್ಲ ಸೇಯಿಂಗ್ ಎಷ್ಟು ಗಗನ ಫಸ್ಟಾ ಅಂತ ಕನ್ಫ್ಯೂಸ್ ಆಗಿದ್ದೀವಿ. ಸೊ ಕಮೆಂಟ್ ಮಾಡಿ, ಮೆಜಾರಿಟಿ ಓಟ್ಸ್ ಯಾರಿಗೆ ಬೀಳುತ್ತೆ ಅದನ್ನ ನೋಡಿಬಿಟ್ಟು ನಾವು ಆ ಚಾಲೆಂಜ್ ಮಾಡ್ತೀವಿ, ಓಕೆನಾ? ಕಮೆಂಟ್ ಮಾಡಿ ಗೈಸ್. ಮುಗಿಲು ಬೆಳ್ಮುಗಿಲು ನನ್ನ ಈ ಮಗಳು ದೇವರಿಗಿಂತ ಮಿಗಿಲು, ಬೊಗಸೆ ಗಾತ್ರದ ಚಂದ್ರ ಅವಳ ನೆರಳು, ಕಣ್ಣಲೇ ಇದೆ ಹೊಂಬಿಸಿಲು, ಉಸಿರೆಯಲ್ಲಿ ಲಾಲಿ ಅಪ್ಪುಗೆಯ ತೂಗೋ ಜೋಲಿ, ಬದುಕಿನಲ್ಲಿ ಅವಳೇ ಭರವಸೆಯ ಹೋಲಿ, ಮರವ ತಪ್ಪಿದ ಬಿಳಲು ಗರಿಯ ಹಬ್ಬಿದ ನವಿಲು, ನನ್ನ ಹಗಲು ನನ್ನ ಇರುಳು, ಮಗಳು ನನ್ನ ಮಗಳು. ಅಂಗಡಿಗೆ ಹೋಗಿ ಬಂದು ಸರಿ ಆಯಿತು ಅಂತ ಗೊತ್ತಿದೆ ಫ್ಲ್ಯಾಶ್. ಆಮೇಲೆ ಗ್ರೂಪಲ್ಲಿ ಮೆಸೇಜ್ ಬಂದಿತ್ತು, ನಾಳೆ ಕೆಮಿಸ್ಟ್ರಿ ಮತ್ತು ಕನ್ನಡ ನೋಟ್ಸ್ ಸಬ್ಮಿಟ್ ಮಾಡಬೇಕು ಅಂತ.
ಕಂಪ್ಲೀಟ್ ಮಾಡಿರಲಿಲ್ಲ, ಎರಡು ಅರ್ಧ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಇವಾಗ ಕುತ್ಕೊಂಡು ಕಂಪ್ಲೀಟ್ ಮಾಡೋಣ ಅಂದ್ಬಿಟ್ಟು ನನ್ನ ಫ್ರೆಂಡಿಗೆ ಮೆಸೇಜ್ ಹಾಕ್ತೆ, ನೋಟ್ಸ್ ಪಿಕ್ ಕಳಿಸು ಅಂತ. ಅವಳು ಕಳಿಸಿದಾಳೆ. ಅದನ್ನು ಇವಾಗ ಕುತ್ಕೊಂಡು ಬರಿಬೇಕು, ಬರ್ದು ಮುಗಿಸಿ ಆಮೇಲೆ ಮಲಗಬೇಕು. ಇಲ್ಲ ಅಂದರೆ ನಾಳೆ ಸಬ್ಮಿಟ್ ಮಾಡಿಲ್ಲ ಅಂದರೆ ಪನಿಷ್ಮೆಂಟ್ ಕೊಡ್ತಾರೆ. ಸೊ ಬರೋಣ ಅಂದ್ಬಿಟ್ಟು ಬರೀತಿದ್ದೆ. ಸರಿ ಫಸ್ಟ್ ವ್ಲಾಗ್ ಎಂಡ್ ಮಾಡಿಬಿಡೋಣ ಅಂದ್ಬಿಟ್ಟು ಇದು ಮಾಡಿದೆ. ಸೊ ಇವಾಗ ಬರಿಬೇಕು. ಆ್ಯಂಡ್ ಕಮೆಂಟ್ ಮಾಡಿ ಗೈಸ್, ಏನು ಅದೇ ಚಾಲೆಂಜ್ ಬಗ್ಗೆ ಕಮೆಂಟ್ ಮಾಡಿ, ಯಾರು ಫಸ್ಟ್ ಚಾಲೆಂಜ್ ಮಾಡಬೇಕು ಅಂತ. ಆ್ಯಂಡ್ ಇವನ್ ಬೇರೆ ಚಾಲೆಂಜಸ್ ಮಾಡಬೇಕಂದ್ರೂ ಅದು ಕಮೆಂಟ್ ಮಾಡಿ, ಅದನ್ನು ಮಾಡ್ತೀವಿ. ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.